ನಮಸ್ಕಾರ 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 ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾವು ಇವತ್ತು ಎರಡನೇ ಚಾಪ್ಟರ್ ನ ಮೊದಲನೇ ಪಾರ್ಟ್ ಟಾಪಿಕ್ 2.1 ನೋಡ್ತಾ ಇದ್ದೇವೆ. ಯಾವತ್ತು ಪ್ರತಿ ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೆ, ಇಂಟ್ರೊಡಕ್ಷನ್ ಇರುತ್ತೆ. ಅದೇ ಇಂಟ್ರೊಡಕ್ಷನ್ ಅನ್ನ ಇವತ್ತು ನೋಡ್ತಾ ಇದ್ದೇವೆ. ಚಾಪ್ಟರ್ ಹೆಸರು ಬಂದ್ಬಿಟ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್. ಏನಿದೆ ಇಲ್ಲಿ? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಇದೆ. ಮೊದಲು ಚಾಪ್ಟರ್ ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಬಗ್ಗೆನೇ ಮಾತಾಡಿರೋದು. ಅದಾದ್ಮೇಲೆ ಇರೋದೇನು? ಅದಾದ್ಮೇಲೆ ಕೆಪಾಸಿಟನ್ಸ್ ಬಗ್ಗೆ ಇದೆ. ಸರಿನಾ? ಈ ಚಾಪ್ಟರ್ ಅಲ್ಲಿ ಇರೋದು ಎರಡು ಭಾಗ. ಆಕ್ಚುಲಿ ನಿಮ್ ಬುಕ್ ಬರೀಬೇಕಾದ್ರೆ ಅವರು ಈ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಗಂತಾನೆ ಒಂದ್ ಚಾಪ್ಟರ್ ಮಾಡಿ, ಕೆಪಾಸಿಟನ್ಸ್ ಗಂತಾನೆ ಇನ್ನೊಂದ್ ಚಾಪ್ಟರ್ ಮಾಡಿದ್ರೇನು ನಡೀತಾ ಇತ್ತು. ಬಟ್ ಅವ್ರು ಎರಡನ್ನೂ ಒಂದೇ ಚಾಪ್ಟರ್ ಅಲ್ಲಿ ಸೇರಿಸಿದಾಗ ನಾವು ಕಲಿತಾ ಹೋಗೋಣ ಅಷ್ಟೇ. ಸರಿನಾ? ಇವಾಗ ಇಂಟ್ರೊಡಕ್ಷನ್ ಅಲ್ಲಿ ನಾವ್ ಏನ್ ಕಲಿತಾ ಇದೀವಿ, ಇಡೀ ಚಾಪ್ಟರ್ ಅಲ್ಲಿ ಏನ್ ಕಲಿತೀವೋ ಅದ್ರ ಓವರ್ ಆಲ್ ಐಡಿಯಾ ನಾವ್ ಇವತ್ತು ಪಡ್ಕೋತೀವಿ. ಸರಿನಾ? ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂತಂದ್ರೆ ಏನು? ಆ ಎಲೆಕ್ಟ್ರೋಸ್ಟಾಟಿಕ್ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಈ ಚಾರ್ಜ್ ಬಗ್ಗೆ ಇರುತ್ತೆ, ಹೌದಾ? ಚಾರ್ಜು ತನ್ನ ಪಾಡಿಗೆ ತಾನು ನಿಂತುಕೊಂಡಾಗ, ಚಾರ್ಜ್ ತನ್ನ ಪಾಡಿಗೆ ತಾನು ನಿಂತ್ಕೊಂಡು, ಚಾರ್ಜ್ ಮೂವ್ಮೆಂಟ್ ಆಗ್ತಾ ಇರಬಾರ್ದು, ಚಾರ್ಜ್ ನಿಂತಿರ್ಬೇಕು. ಚಾರ್ಜ್ ನಿಂತಿರುವ ಆ ಕಂಡೀಷನ್ ಅನ್ನ ನಾವು ಎಲೆಕ್ಟ್ರೋಸ್ಟಾಟಿಕ್ ಅಂತ ಕರಿತೀವಿ, ಹೌದಾ? ಪೊಟೆನ್ಶಿಯಲ್ ಅಂತಂದ್ರೆ, ಈ ಪೊಟೆನ್ಶಿಯಲ್ ಬಗ್ಗೆ ನೀವು ಸಿಕ್ಕಾಪಟ್ಟೆ ಕೇಳಿರ್ತೀರಾ. ನಾವು ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ, ಈಗ ನೋಡಿ, ನೀವು ಕ್ರಿಕೆಟ್ ಎಲ್ಲ ಆಡ್ಲಿಕ್ಕೆ ಹೋಗಿರ್ತೀರಾ. ಯಾರೋ ಹೊಸ ಹುಡುಗ ಬಂದ ಅಂತ ಇಟ್ಕೊಳ್ಳಿ. ಹೊಸ ಹುಡುಗ ನೀವು ಕ್ರಿಕೆಟ್ ಆಡ್ತಾ ಇರ್ತೀರ ಫ್ರೆಂಡ್ಸ್ ಜೊತೆಗೆ. ಚಿಕ್ಕವನ್ ಬಂದ, ಒಂದು 6-7 ಕ್ಲಾಸಿನ ಹುಡುಗ ಬಂದ, ಬಟ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ. ಶಾರ್ಟ್ಸ್ ಎಲ್ಲ ತೆಗಿಬೇಕಾದ್ರೆ ಚೆನ್ನಾಗಿ ತೆಗಿತಾನೆ, ಫ್ರಂಟ್ ಫುಟ್ ಡಿಫೆನ್ಸ್ ಎಲ್ಲ ಚಂದ ಮಾಡ್ತಾನೆ. ಅವಾಗ ನೀವೆಲ್ಲ ಏನ್ ಮಾತಾಡ್ಕೋತೀರಾ? ಒಳ್ಳೆ ಪೊಟೆನ್ಶಿಯಲ್ ಇದೆ, ಮುಂದೆ ಸಿಕ್ಕಾಪಟ್ಟೆ ಬೆಳಿತಾನೆ ಅಂತ ಹೀಗೆ ಮಾತಾಡ್ಕೋತೀರಾ, ಹೌದಾ? ಸೊ ಪೊಟೆನ್ಶಿಯಲ್ ಅಂತಂದ್ರೆ ಏನು? ಪೊಟೆನ್ಶಿಯಲ್ ಅಂತಂದ್ರೆ ಒಳಗಡೆಗೆ ಇರುವಂತಹ ಆ ಶಕ್ತಿ. ಓಕೆ, ಆ ಒಳಗಡೆ ಇರೋ ಶಕ್ತಿ ಏನಿದೆಯೋ ಅದನ್ನ ನಾವು ಪೊಟೆನ್ಶಿಯಲ್ ಅಂತ ಕರಿತೀವಿ. ಬಟ್ ಫಿಸಿಕ್ಸ್ ಅಂತ ಬಂದಾಗ ಪೊಟೆನ್ಶಿಯಲ್ ಅಂತಂದ್ರೆ ಏನು, ಪೊಟೆನ್ಶಿಯಲ್ ಎನರ್ಜಿ ಅಂತಂದ್ರೆ ಏನು ಆಲ್ರೆಡಿ ನೀವು ಕಲ್ತಿರ್ತೀರಾ ಕ್ಲಾಸ್ 11th ಯಾಕ್ರೋ ಮೊದ್ಲೇ ಕಲ್ತಿದ್ದೀರಾ. ಕ್ಲಾಸ್ 6th 5th ಆವಾಗಲೇ ಕಲ್ತಿದ್ದೀರಾ, ಹೌದಾ? ಕನ್ನಡ ಮೀಡಿಯಂನವರು ಪ್ರಚ್ಛನ್ನ ಶಕ್ತಿ ಕಲ್ತಿದ್ದೀರಾ. ಏನು ಪ್ರಚ್ಛನ್ನ ಶಕ್ತಿ ಅಥವಾ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ, ಒಂದು ವಸ್ತು ತನ್ನ ಪೊಸಿಷನ್, ತಾನು ಯಾವ ಜಾಗದಲ್ಲಿದೆನೋ ಆ ಜಾಗದಿಂದ ಪಡೆದುಕೊಂಡಂತ ಶಕ್ತಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ನೀರ್ ಫ್ಲೋ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಇಂದು ನಾರ್ಮಲ್ ಒಂದೇ ಇದ್ರ ಬಿಲ್ಡಿಂಗ್ ಇದೆ, ನಿಮ್ ಮನೆ ಇದು ನಿಮ್ ಮನೆ ಇದೆ, ಇಲ್ಲಿ ನೀರಿನ ಟ್ಯಾಂಕ್ ಇದೆ, ಓಕೆನಾ? ಇವಾಗ ನಿಮ್ಮ ಮನೆ ನಳದಲ್ಲೆಲ್ಲ ಏನಾಗುತ್ತೆ, ನೀರು ಸ್ಲೋ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಅಪ್ಪನ ಹತ್ರ ಸಪೋಸ್ ಜಾಸ್ತಿ ದುಡ್ಡು ಬಂತು, ನಿಮ್ಮಪ್ಪ ದೊಡ್ಡ ಮನೆ ಕಟ್ದ. ಈ ಒಂದು ಇದ್ರದ್ದು ಮನೆ ಅಲ್ಲ, ಈ ಸಲ 2 ಇದಿದೆ, ಓಕೆನಾ? ಅಂದ್ರೆ ಒಂದು ಫ್ಲೋರ್ ಇರುವಂತ ಮನೆ ಮೇಲೆ ಈ ರೀತಿ ಬಂತು, ಡಬಲ್ ಆಯ್ತು, ಮನೆ ಹೈಟ್ ಡಬಲ್ ಆಯ್ತು. ಇವಾಗ ಟ್ಯಾಂಕ್ ಎಲ್ಲಿ ಬರುತ್ತೆ? ಟ್ಯಾಂಕ್ ಇಲ್ಲಿ ಬರುತ್ತೆ. ಮೊದ್ಲು ಏನು ನಮ್ಮ ನೀರಲ್ಲಿ ಸ್ಪೀಡ್ ಬರ್ತಾ ಇತ್ತಲ್ವಾ, ಈಗ ಟ್ಯಾಂಕ್ ಮೇಲ್ ಹೋದ್ಮೇಲೆ ನೀರಿನ ಸ್ಪೀಡ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಯಾಕೆ ಹೀಗಾಯ್ತು ಅಂತಂದ್ರೆ, ಟ್ಯಾಂಕ್ ಅನ್ನ ಕೆಳಗಡೆಗಿಟ್ಟಾಗ ಅದರ ಪೊಟೆನ್ಶಿಯಲ್ ಎನರ್ಜಿ ಕಮ್ಮಿ ಇತ್ತು. ಈಗ ಅದೇ ಟ್ಯಾಂಕ್ ಅನ್ನ ಮೇಲಕ್ಕೆ ತಗೊಂಡೋಗಿಟ್ಟೆ ಅಲ್ವಾ, ಆ ಹೈಟ್ ಅನ್ನ ಜಾಸ್ತಿ ಮಾಡಿದೆ ಅಲ್ವಾ, ಹೀಗಾಗಿ ಟ್ಯಾಂಕ್ ನಲ್ಲಿ ಏನು ನೀರ್ ಸ್ಟೋರ್ ಆಗಿದೆಯೋ ಅದರ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಯ್ತು. ಸೊ ಅದರ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗಿರೋದ್ರಿಂದ ನಾವು ನಳ ಆನ್ ಮಾಡಿದಾಗ, ಇದ್ರೆ ಟಾಕಿ ಒಳಗಡೆ, ಟ್ಯಾಂಕ್ ಒಳಗಡೆಗೆ ಏನು ನೀರ್ ಇರುತ್ತಲ್ವಾ, ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ನಾವು ನಳ ಆನ್ ಮಾಡಿದಾಗ, ಚಾಲು ಮಾಡಿದಾಗ ಏನಾಗುತ್ತೆ, ಆ ನೀರು ಕೈನೆಟಿಕ್ ಎನರ್ಜಿ ಆಗಿ ಚೇಂಜ್ ಆಗುತ್ತೆ. ಸೊ ಆ ನೀರ್ ಕೈನೆಟಿಕ್ ಎನರ್ಜಿ ಆಗಿ ಚೇಂಜ್ ಆಗುತ್ತೆ. ಮೊದ್ಲೇನಾಗ್ತಾ ಇತ್ತು, ಪೊಟೆನ್ಶಿಯಲ್ ಎನರ್ಜಿ ಕಮ್ಮಿ ಇರೋದ್ರಿಂದ ಕಮ್ಮಿ ಕೈನೆಟಿಕ್ ಎನರ್ಜಿ ಆಗ್ತಾ ಇತ್ತು. ಸೊ ಕಮ್ಮಿ ಕೈನೆಟಿಕ್ ಎನರ್ಜಿ ಇರೋದ್ರಿಂದ ಸ್ಲೋ ಬರ್ತಾ ಇತ್ತು ನೀರು. ಇವಾಗ ಅದನ್ನ ಮೇಲಕ್ಕೆ ಶಿಫ್ಟ್ ಮಾಡಿರೋದ್ರಿಂದ ಪೊಟೆನ್ಶಿಯಲ್ ಎನರ್ಜಿನೂ ಜಾಸ್ತಿ ಆಯ್ತು. ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗಿರೋದ್ರಿಂದ ಆ ನೀರ್ ಬರೋದಕ್ಕೆ ಆ ಕೈನೆಟಿಕ್ ಎನರ್ಜಿನೂ ಜಾಸ್ತಿ ಆದಾಗಾಯ್ತು. ಜಾಸ್ತಿ ಎನರ್ಜಿಯಿಂದ ನೀರು ಬರುತ್ತೆ, ಹೀಗಾಗಿ ಜಾಸ್ತಿ ಸ್ಪೀಡ್ ಆಗಿ ನೀರು ಬರುತ್ತೆ, ಹೌದಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈ ಬಿಲ್ಲು ಬಾಣ. ಹಿಂದಿನ ಕಾಲದಲ್ಲಿ ಯುದ್ಧ ಅವಾಗೆಲ್ಲ ಇದೆಲ್ಲ ಇರಲ್ಲ, ಬಿಲ್ಲು ಬಾಣ, ಹೌದಾ? ಸೊ ಏನ್ ಮಾಡ್ತಾರೆ, ಬಾಣ ಬಿಲ್ಲಿಗೆ ಹೂಡ್ತಾರೆ, ಎಳಿತಾರೆ. ಎಳೆದಾಗ ಏನಾಗುತ್ತೆ, ಆ ಬಾಣಕ್ಕೆ ಪೊಟೆನ್ಶಿಯಲ್ ಎನರ್ಜಿ ಸಿಗತ್ತೆ. ರಿಲೀಸ್ ಮಾಡಿದಾಗ ಏನಾಗುತ್ತೆ, ಸೇರಿರುವಂತ ಪೊಟೆನ್ಶಿಯಲ್ ಎನರ್ಜಿ, ಏನದಕ್ಕೆ ಪೊಟೆನ್ಶಿಯಲ್ ಎನರ್ಜಿ ಸಿಕ್ಕಿತ್ತೋ ಬಿಟ್ಟ ತಕ್ಷಣ ಆ ಪೊಟೆನ್ಶಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಬಾಣ ಮುಂದಕ್ಕೆ ಹೋಗುತ್ತೆ. ಕರೆಕ್ಟಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸ್ಪ್ರಿಂಗ್ ತನ್ನ ಪಾಡಿಗೆ ತನ್ನದಿದೆ, ಆ ಸ್ಪ್ರಿಂಗ್ ಅನ್ನ ನೀವು ಒತ್ತಿದಾಗ ಏನಾಗುತ್ತೆ, ಆ ಸ್ಪ್ರಿಂಗ್ಗೆ ಪೊಟೆನ್ಶಿಯಲ್ ಎನರ್ಜಿ ಬರುತ್ತೆ. ಒತ್ತಿರೋದನ್ನ ಬಿಟ್ರೆ ಏನಾಗುತ್ತೆ, ಆ ಸ್ಪ್ರಿಂಗ್ ಚಂಗ್ ಅಂತ ಹಾರೋಗುತ್ತೆ. ಕರೆಕ್ಟಾ? ಪೊಟೆನ್ಶಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಬದಲಾಯಿತು. ಸೊ ಇದೇ ರೀತಿಯ ಇಫೆಕ್ಟ್ ನಾವು ಇಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ ಕೂಡ ನೋಡ್ತೇವೆ. ಏನಾಗತ್ತೆಪ್ಪ ಅಂತಂದ್ರೆ, ನಾನು ಸಪೋಸ್ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಈ ಪಾಸಿಟಿವ್ ಚಾರ್ಜ್ ನಾನು ಫಿಕ್ಸ್ ಮಾಡಿ ಇಟ್ಟಿದ್ದೀನಿ, ಓಕೆನಾ? ಈ ಪಾಸಿಟಿವ್ ಚಾರ್ಜ್ ನ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಚಿಕ್ಕ ಪಾಸಿಟಿವ್ ಚಾರ್ಜ್ ತಗೊಬಂದೆ ಅಂತ ಇಟ್ಕೊಳ್ಳಿ, ಚಿಕ್ಕ ಚಾರ್ಜ್. ಇದು ಸಪೋಸ್ ಒಂದು 10 ಕೂಲಮ್ ಇದ್ರೆ ನಾನು 1 ಕೂಲಮಿನ ಚಿಕ್ಕ ಚಾರ್ಜ್ ನ ತಗೊಂಡ್ಬಂದಿದ್ದೀನಿ. ಈಗ ನಾವ್ ಏನ್ ಅನ್ಕೊಳ್ಳೋಣ ಗೊತ್ತಾ, ಈ ದೊಡ್ಡ ಚಾರ್ಜ್ ಇತ್ತಲ್ವಾ, ಈ ಚಾರ್ಜ್ ಫಿಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಫಿಕ್ಸ್ ಇದೆ ಅಥವಾ ಫಿಕ್ಸ್ ಇರೋ ಚಾರ್ಜ್ಗೆ ನಿಮ್ ಟೆಕ್ಸ್ಟ್ ಬುಕ್ ನಲ್ಲೆಲ್ಲ ಸೋರ್ಸ್ ಚಾರ್ಜ್ ಅಂತ ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ? ಸೋರ್ಸ್ ಚಾರ್ಜ್ ಅಂತ ಕರೆದಿದ್ದಾರೆ. ಇವಾಗ ನಾನು ಇನ್ನೊಂದು ಚಿಕ್ಕ ಚಾರ್ಜ್ ತಗೋ ಬರ್ತಾ ಇದ್ದೀನಲ್ವಾ,
ಇದ್ರ ಸುತ್ತ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಇದನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಯಾವ ಚಿಕ್ಕ ಚಾರ್ಜ್ ತಗೊಬರ್ತಾ ಇದೀನಲ್ವಾ, ಅದಕ್ಕೆ ನಾವು ಟೆಸ್ಟ್ ಚಾರ್ಜ್ ಅಂತ ಕರಿತಾ ಇದ್ದೀವಿ. ಸರಿನಾ? ಇದು ಫಿಕ್ಸ್ ಇದೆ, ಇದು ಮೂವೇಬಲ್ ಇದೆ. ಇವಾಗ ಇದೇನಾಗತ್ತೆ, ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ಸೇಮ್ ಟೈಪಿಂಗ್ ಚಾರ್ಜ್ ಇದ್ರೆ ಏನಾಗುತ್ತೆ, ಅವೆರಡು ರಿಪೆಲ್ ಆಗತ್ತೆ. ಕರೆಕ್ಟ್? ಅವೆರಡು ದೂರ ದೂರ ಸರಿಯೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇವಾಗ ಈ ಚಾರ್ಜ್ ನ ನಾನು ಹತ್ರ ತಗೊಂಡ್ಬಂದಾಗೂ ಅದ್ರ ನಡುವಿನ ರಿಪಲ್ಷನ್ ಜಾಸ್ತಿ ಆಗತ್ತೆ. ಕರೆಕ್ಟಾ? ಸೊ ಮೊದಲು ಚಾರ್ಜ್ ಅಲ್ಲೆಲ್ಲೋ ದೂರದಲ್ಲಿತ್ತು, ಇವಾಗ ಚಾರ್ಜ್ ತಗೊಬಂದ್ ನಾನು ಇಷ್ಟ ಹತ್ರಕ್ಕೆ ತಗೊಬಂದೆ ಅಂದ್ರೆ ಹಾಗೆ ತಗೊಬಂದಿದ್ದೇನೆ ಅಂತ ಇಟ್ಕೊಳ್ಳಿ, ಇಷ್ಟ ಹತ್ರ ತಂದಿದ್ದೀನಿ ಅಥವಾ ಇಲ್ಲೇ ತಂದಿದ್ದೀನಿ. ಇವಾಗ ಏನಾಗುತ್ತೆ, ಅದು ರಿಪೆಲ್ ಆಗೋಕೆ ಟ್ರೈ ಮಾಡ್ತಾ ಇರತ್ತೆ. ಕೈ ಬಿಟ್ಟ ತಕ್ಷಣ ಏನಾಗುತ್ತೆ, ಈ ಚಾರ್ಜ್ ರಬಕ್ ಅಂತ ಆ ಕಡೆ ಹೋಗ್ಬಿಡುತ್ತೆ. ಕರೆಕ್ಟಾ? ಸ್ಪ್ರಿಂಗ್ ಒತ್ತಿಟ್ಕೊಂತೀರಾ, ಕೈ ಬಿಟ್ಟ ತಕ್ಷಣ ಏನಾಗುತ್ತೆ, ಚಂಗ್ ಅಂತ ಸ್ಪ್ರಿಂಗ್ ಜಂಪ್ ಆಗುತ್ತೆ. ಬಾಣ ಈ ರೀತಿ ಬಿಲ್ಲಿಗೆಲ್ಲ ಹೂಡಿ ಈ ರೀತಿ ಹಿಡ್ಕೊಂಡಿರ್ತೀರಾ, ಕೈ ಬಿಟ್ಟ ತಕ್ಷಣ ಏನಾಗುತ್ತೆ, ಬಾಣ ಸ್ವಿಕ್ ಅಂತ ಮುಂದೆ ಹೋಗುತ್ತೆ. ಅದೇ ರೀತಿ ಚಾರ್ಜ್ ಅನ್ನ ದೂರದಿಂದ ಇಲ್ಲಿ ತಗೊಂಡ್ಬಂದಿದ್ರೆ, ಸೋರ್ಸ್ ಚಾರ್ಜ್ ಹತ್ರ ತಗೊಂಡ್ಬಂದಿದ್ರ, ಚಾರ್ಜ್ ಕೈ ಬಿಟ್ಟ ತಕ್ಷಣ ಏನಾಗುತ್ತೆ, ಇದು ಜುಕ್ ಅಂತ ಆ ಕಡೆ ಹೋಗುತ್ತೆ. ಹೌದಾ? ಅಂದ್ರೆ ಇಲ್ಲೂ ಕೂಡ ಯಾವ ರೀತಿ ಎನರ್ಜಿ ಆಗಿತ್ತು, ಹತ್ರ ತಗೊಬಂದಾಗ ಇದಕ್ಕೂ ಪೊಟೆನ್ಶಿಯಲ್ ಎನರ್ಜಿ ಬಂದಿತ್ತು. ಬಾಕಿ ಕೇಸ್ ನಲ್ಲಿ ಏನಾಗ್ತಾ ಇತ್ತು, ಸೇಮ್ ಇದ್ರಲ್ಲೂ ಆಗ್ತಾ ಇದೆ. ಹೌದಾ? ಸೊ ಇದಕ್ಕೆ ಪೊಟೆನ್ಶಿಯಲ್ ಎನರ್ಜಿ ಬರುತ್ತೆ. ಸೊ ಹಾಗಾದ್ರೆ ಈ ಪೊಟೆನ್ಶಿಯಲ್ ಎನರ್ಜಿನ ನಾವು ಇನ್ನು ಒಂದ್ ಸ್ವಲ್ಪ ಡೆಪ್ತ್ ಅಲ್ಲಿ, ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗುವ. ಸರಿನಾ? ಏನಾಗುತ್ತೆ ಈ ಪೊಟೆನ್ಶಿಯಲ್ ಎನರ್ಜಿ, ಅಥವಾ ನಾವು ಯಾವುದೇ ಎಕ್ಸಾಂಪಲ್ ಕೊಟ್ಟಿವಿ, ನೀರಿನ ಟ್ಯಾಂಕಿನ ಎಕ್ಸಾಂಪಲ್ ಆಯ್ತು ಅಥವಾ ಬೇರೆ ಯಾವ್ದೋ ಎಕ್ಸಾಂಪಲ್ ನೀವು ನೋಡಿದ್ದೀರಾ, ಅದ್ರಲ್ಲೆಲ್ಲ ಏನಾಗ್ತಾ ಇತ್ತು, ಆಕ್ಚುಲಿ ಅದ್ರಲ್ಲೆಲ್ಲ ಏನಾಗ್ತಾ ಇತ್ತು, ಒಂದು ವಸ್ತುವಿಗೆ ಪೊಟೆನ್ಶಿಯಲ್ ಎನರ್ಜಿ ಬರಬೇಕು ಅಂದ್ರೆ ನಾವು ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನಾವಲ್ಲಿ ವರ್ಕ್ ಡನ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಇಲ್ಲಿಟ್ಟಾಗ ಪೊಟೆನ್ಶಿಯಲ್ ಎನರ್ಜಿ ಕಮ್ಮಿ ಇತ್ತು, ಟ್ಯಾಂಕ್ ಇಲ್ಲಿದ್ದಾಗ ಪೊಟೆನ್ಶಿಯಲ್ ಎನರ್ಜಿ ಕಮ್ಮಿ ಇತ್ತು. ಟ್ಯಾಂಕ್ ಅನ್ನ ಮೇಲಕ್ಕೆ ತಗೊಂಡೋಗಿದೀವಿ, ವರ್ಕ್ ಮಾಡಿದೀವಿ. ನಾವು ಇಲ್ಲಿಂದ ಇಲ್ಲಿಗೆ ತಗೊಂಡೋಗೋದಕ್ಕೆ ಏನ್ ಎಕ್ಸ್ಟ್ರಾ ವರ್ಕ್ ಮಾಡಿದೇವೋ ಆ ಎಕ್ಸ್ಟ್ರಾ ಮಾಡಿರುವಂತ ವರ್ಕ್ ಏನಾಯ್ತು, ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಯ್ತು. ಹೌದಾ? ಸ್ಪ್ರಿಂಗ್ ತನ್ನ ಪಾಡಿಗೆ ತಾನಿದ್ರೆ ಅದ್ರ ಪೊಟೆನ್ಶಿಯಲ್ ಎನರ್ಜಿ 0. ಆ ಸ್ಪ್ರಿಂಗ್ ಅನ್ನ ಕಂಪ್ರೆಸ್ ಮಾಡೋಕೆ ನೀವೇನ್ ವರ್ಕ್ ಮಾಡಿರ್ತೀರಲ್ವಾ, ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗಿರುತ್ತೆ. ಕೈ ಬಿಟ್ಟ ತಕ್ಷಣ ಚಂಗ್ ಅಂತ ಹಾರೋಗುತ್ತೆ. ಬಿಲ್ಲು ಬಾಣ ಹೂಡಿದಿರಾ, ಎಳಿಬೇಕಾದ್ರೆ ಏನು ವರ್ಕ್ ಡನ್ ಮಾಡ್ತಿರಲ್ವಾ, ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ. ಕೈ ಬಿಟ್ಟ ತಕ್ಷಣ ಕೈನೆಟಿಕ್ ಎನರ್ಜಿ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಚಾರ್ಜ್ ಅನ್ನ ತುಂಬಾ ದೂರದಿಂದ ಹತ್ರಕ್ಕೆ ತಗೊಂಡ್ಬರ್ಬೇಕಾದ್ರೆ ನಾವೇನು ವರ್ಕ್ ಡನ್ ಮಾಡಿರ್ತೇವೋ ಆ ವರ್ಕ್ ಡನ್ ಈಗ ಈ ಚಾರ್ಜ್ ನಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗಿದೆ. ಸೊ ಯಾವ್ದಾದ್ರೂ ಒಂದು ವಸ್ತು ಕನ್ಸರ್ವೇಟಿವ್ ಫೋರ್ಸ್ ನಲ್ಲಿ ಇದ್ದಾಗ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಒಂದು ಕನ್ಸರ್ವೇಟಿವ್ ಫೋರ್ಸ್ ನೀವು ಕಲ್ತಿದಿರಲ್ವಾ ಕ್ಲಾಸ್ 11th ಅಲ್ಲಿ, ಮತ್ತೆ ಹೇಳ್ಬೇಕಾ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೇನು, ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೇನು ಅಂತ. ಒಂದು ಎಕ್ಸಾಂಪಲ್ ತಗೋತೀನಿ, ಗ್ರಾವಿಟೇಷನಲ್ ಫೋರ್ಸ್ ನಲ್ಲಿ ಈಗ ಇದೇ ಎಕ್ಸಾಂಪಲ್ ತಗೊಳ್ಳಿ. ನಾವೇನ್ ಮಾಡ್ತೀನಿ, ಭೂಮಿ ಮೇಲೆ ಇಟ್ಟಿದ್ದೀನಪ್ಪ ಒಂದು ವಸ್ತುನ, ಪೊಟೆನ್ಶಿಯಲ್ ಎನರ್ಜಿ ಎಷ್ಟಪ್ಪ, 0. ಮೇಲೆ ಎತ್ತದೆ, ಪೊಟೆನ್ಶಿಯಲ್ ಎನರ್ಜಿ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು. ಮತ್ತು ಮೇಲ್ ತಗೊಬಂದೆ ಅಂದ್ರೆ ಹೈಟ್ ಇನ್ಕ್ರೀಸ್ ಮಾಡ್ದಂಗೂ ಏನಾಗುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದ್ ಸುಮಾರು ಮೇಲ್ ತಗೊಂಬಂದೆ, ಕೈ ಬಿಟ್ಟೆ, ಅದು ಕೆಳಗೆ ಬರುತ್ತೆ. ಸೊ ನಾನು ಏನು ಪೊಟೆನ್ಶಿಯಲ್ ಎನರ್ಜಿ ಕೊಟ್ಟನಲ್ವಾ, ಅದು ಎಲ್ಲವೂ ಕೈನೆಟಿಕ್ ಎನರ್ಜಿ ಆಗಿ ಚೇಂಜ್ ಆಗುತ್ತೆ. ನಾನು ಮಾಡಿರುವಂತ ವರ್ಕ್ ಡನ್ ಏನಿದೆಯೋ ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ಸರ್ವ್ ಆಗುತ್ತೆ, ಅಲ್ಲಿ ಉಳ್ಕೊಂಡಿರುತ್ತೆ. ನಾನು ಕೈ ಬಿಟ್ಟ ತಕ್ಷಣ ಅದೇ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಚೇಂಜ್ ಆಗುತ್ತೆ. ನಾನು ಮಾಡಿರುವಂತ ವರ್ಕ್ ಡನ್ ವೇಸ್ಟ್ ಆಗಲ್ಲ, ಇಲ್ಲಿ ಅದು ಕನ್ಸರ್ವ್ ಆಗಿರುತ್ತೆ. ಕನ್ಸರ್ವ್ ಆಗೋದಂದ್ರೇನು, ಸೆಕ್ಯೂರ್ ಆಗಿ ರಕ್ಷಿಸ್ಕೊಂಡಿಡೋದು. ಹೌದಾ? ಸೊ ಅದು ಕನ್ಸರ್ವ್ ಆಗುತ್ತೆ. ಹೀಗಾಗಿ ಈ ರೀತಿಯ ಎಲ್ಲ ಫೋರ್ಸ್ ಏನಿದಾವಲ್ವಾ, ಈ ತರಕ್ಕೆ ನಾವು ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಇದು ಕೂಡ ಹಾಗೇನೆ, ನಾವು ದೂರದಿಂದ ಈ ಚಾರ್ಜ್ ಅನ್ನ ಇಲ್ಲಿಗೆ ತರೋದಕ್ಕೆ ಏನು ವರ್ಕ್ ಡನ್ ಮಾಡಿದೆವೋ ಅದೇನಾಯ್ತು ಇಲ್ಲಿ, ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಯ್ತು. ಈ ಕನ್ಸರ್ವೇಟಿವ್ ಫೋರ್ಸ್ ಇಂದ ಮತ್ತೊಂದು ಗುಣ ಇದೆಪ್ಪ, ಏನಪ್ಪಾ ಅಂದ್ರೆ ಅದು ಪಾತ್ ಇಂಡಿಪೆಂಡೆಂಟ್. ನಾನು ಎಲ್ಲೋ ದೂರದಲ್ಲಿ ಇಟ್ಟಿದ್ದೀನಿ ಚಾರ್ಜು, ಆ ಚಾರ್ಜ್ ಅನ್ನ ತಗೊಬಂದ್ ಇಲ್ಲಿ ಸುತ್ತಾಡ್ಸಿ ಈ ಪಾಯಿಂಟ್ ಅಲ್ಲಿ ಇಟ್ಟೆ, ಆವಾಗ್ಲೂ ಪೊಟೆನ್ಶಿಯಲ್ ಎನರ್ಜಿ ಸೇಮ್. ಆ ಚಾರ್ಜ್ ಅನ್ನ ಡೈರೆಕ್ಟ್ ಆಗಿ ತಗೊಬಂದ್ ಇಲ್ಲಿಟ್ಟೆ, ಆವಾಗ್ಲೂ ಪೊಟೆನ್ಶಿಯಲ್ ಎನರ್ಜಿ ಸೇಮ್. ಫೈನಲ್ ಪೊಸಿಷನ್ ಮತ್ತೆ ಇನಿಷಿಯಲ್ ಪೊಸಿಷನ್ ಅಷ್ಟೇ ಇಲ್ಲಿ ಮ್ಯಾಟರ್ ಆಗೋದು, ಬಾಕಿ ಏನು ಮ್ಯಾಟರ್ ಆಗಲ್ಲ. ಬಟ್ ಹೌದಾ, ಹಾಗಾದ್ರೆ ಎಲ್ಲ ಫೋರ್ಸ್ ಕನ್ಸರ್ವೇಟಿವ್ ಫೋರ್ಸ್ ತರ ಅನ್ಸ್ತಿದ್ಯಲ್ವಾ ಸರ್? ಈ ಕನ್ಸರ್ವೇಟಿವ್ ಬಿಟ್ಟು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಏನಾದ್ರೂ ಇರತ್ತಾ? ಹೌದ್ರಾ, ಇರತ್ತೆ. ಫ್ರಿಕ್ಷನ್ ಎಕ್ಸಾಂಪಲ್ ತಗೊಳ್ಳಿ, ಫ್ರಿಕ್ಷನ್ ಅಲ್ಲಿ ನೀವು ನಡೀತೀರಾ, ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಹೋಗ್ಬೇಕು, ಸ್ಟ್ರೇಟ್ ಆಗಿ ನಡ್ಕೊಂಡು ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಸ್ಟ್ರೇಟ್ ಆಗಿ ನೀವು ನಡ್ಕೊಂಡು ಹೋದ್ರೆ ಏನಾಗುತ್ತೆ, ನೀವು ಚಪ್ಪಲಿ ಹಾಕಿರ್ತೀರಾ, ಈ ಚಪ್ಪಲಿ ಕಮ್ಮಿ ಸವಿಯುತ್ತೆ. ಚಪ್ಪಲಿ ಸವಿಯೋದು ಗೊತ್ತಲ್ವಾ, ಆ ಚಪ್ಪಲಿ ಕಮ್ಮಿ ಸವಿಯುತ್ತೆ. ನೀವ್ ಇಡೀ ಆ ಊರು ಈ ಊರು ಈ ಊರು ಅಂತ ಇಡೀ ಅಡ್ಡಾಡ್ತಾ ಹೋಗಿ ಈ ಪಾಯಿಂಟಿಗೆ ಬಂದ್ರೆ ಆವಾಗ ಆ ಚಪ್ಪಲ್ ಜಾಸ್ತಿ ಸೌದಿರುತ್ತೆ. ಚಪ್ಪಲ್ ಸವಿಯೋದರ ವರ್ಕ್ ಡನ್ ಜಾಸ್ತಿ ಆಗಿರುತ್ತೆ. ಯಾಕೆ? ಇದಕ್ ಕಾರಣ ಯಾರು? ಇದಕ್ ಕಾರಣ ಆಗಿರೋದು ಫ್ರಿಕ್ಷನಲ್ ಫೋರ್ಸ್. ಸೊ ಫ್ರಿಕ್ಷನಲ್ ಫೋರ್ಸ್ ಇಸ್ ಅ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಹೋಯ್ತದು, ಮುಗೀತು, ಚಪ್ಪಲ್ ಸೌದ್ ಹೋಯ್ತು, ಫ್ರಿಕ್ಷನ್ ಇಂದ ಚಪ್ಪಲ್ ಸೌದ್ ಹೋಯ್ತು, ಅದು ವಾಪಸ್ ಬರಲ್ಲ.
ಅದು ಎಲ್ಲೂ ಅಲ್ಲಿ ಏನು ಫ್ರಿಕ್ಷನ್ ಆಗ್ಬೇಕಾದ್ರೆ ಚಪ್ಪಲ್ ಸವಿಲಿಕ್ಕೆ ಏನು ಎನರ್ಜಿ ಖರ್ಚಾಗಿದೆಯೋ ಅದು ವಾಪಸ್ ಬರಲ್ಲ, ಮುಗಿತದು. ಅದು ಬೇರೆ ರೀತಿಲಿ ಅಥವಾ ಹೀಟ್ ಆಗಿ ಅದು ಹೋಗಿರುತ್ತೆ, ಡಿಸಿಪೇಟ್ ಆಗಿರುತ್ತೆ, ಅಥವಾ ಸೌಂಡ್ ಬಂದು ಡಿಸಿಪೇಟ್ ಆಗಿರುತ್ತೆ, ಏನೋ ಒಂದಾಗಿ ಹೋಗಿರುತ್ತೆ, ಮತ್ತೆ ಸಿಗಲ್ಲ. ಹೀಗಾಗಿ ಈಗ ಗೊತ್ತಾಯ್ತಲ್ವಾ, ಕನ್ಸರ್ವೇಟಿವ್ ಫೋರ್ಸ್, ನಾನ್ ಯಾವ್ದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಲ್ರೋ, ಜಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಯಾವ್ದಾದ್ರು ಟಾಪಿಕ್ ಎಕ್ಸಾಮ್ ನಲ್ಲಿ ಇಂಪಾರ್ಟೆಂಟ್ ಇದೆ ಅಂತಂದ್ರೆ ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿರ್ತೀನಿ. ಬಟ್ ಈ ಪಾರ್ಟ್ ಯಾಕೆ ಇಂಪಾರ್ಟೆಂಟ್, ನಿಮ್ದು ಫಸ್ಟ್ ಪಾರ್ಟ್ ಯಾಕೆ ಇಂಪಾರ್ಟೆಂಟ್? ಯಾಕಂದ್ರೆ ಫಸ್ಟ್ ಪಾರ್ಟ್ ನಿಂದಾನೆ ನೀವು ಬಾಕಿ ಪಾರ್ಟ್ ಗಳಲ್ಲಿರೋ ವಿಷಯಗಳನ್ನ ಕಲಿತೀರಾ. ಸೊ ಎಲ್ಲ ಟರ್ಮ್ಸ್, ಆ ನೊಟೇಷನ್ಸ್ ಸುಮಾರಂಗೆ ನೆಕ್ಸ್ಟ್ ಪಾರ್ಟ್ ಕಲಿಲಿಕ್ಕೆ ಏನ್ ಬೇಕೋ ಅವೆಲ್ಲ ಈ ಪಾರ್ಟ್ ಅಲ್ಲಿ ಸಿಗುತ್ತೆ. ಹೀಗಾಗಿ ಈ ಪಾರ್ಟ್ ಇಂಪಾರ್ಟೆಂಟ್. ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್. ಎಕ್ಸಾಮ್ ದೃಷ್ಟಿಯಿಂದ ಈ ಪಾರ್ಟ್, ಈ ಫಸ್ಟ್ ಪಾರ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಏನಿದೆ ಅದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ. ಸರಿನಾ? ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಇವಾಗ ಗೊತ್ತಾಯ್ತಲ್ವಾ, ಕನ್ಸರ್ವೇಟಿವ್ ಫೋರ್ಸ್, ನಾನ್ ಕನ್ಸರ್ವೇಟಿವ್ ಫೋರ್ಸ್, ಇದೇ ವಿಷಯ ಇರೋದು. ನೀವೇನ್ ನೋಟ್ಸ್ ಮಾಡ್ಕೋಬೇಕಂತಾನು ಇಲ್ಲ, ಏನೂ ಇಲ್ಲ. ಇದು ಜಸ್ಟ್ ನಿಮ್ಗೆ ಅರ್ಥ ಆದ್ರೆ ಸಾಕು. ಸರಿನಾ? ಇವಾಗ ವಿಷಯಕ್ಕೆ ಬರೋಣ. ಒಂದು ಪಾಯಿಂಟ್ ನಾವ್ ಇಷ್ಟರಲ್ಲಿ ಮೇನ್ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಪಾಯಿಂಟ್ ಏನು, ನಮ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನಿದೆಯೋ ಇದು ಕನ್ಸರ್ವೇಟಿವ್ ಫೋರ್ಸ್. ಅಂದ್ರೆ ನಾವ್ ಏನು ವರ್ಕ್ ಡನ್ ಮಾಡಿರ್ತೇವೋ, ಒಂದು ವಸ್ತುವನ್ನು ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ತರೋದಕ್ಕೆ ಏನು ವರ್ಕ್ ಡನ್ ಮಾಡಿರ್ತೇವೋ ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗಿರುತ್ತೆ. ನಾವು ವರ್ಕ್ ಡನ್ ಮಾಡ್ಬೇಕಾದ್ರೆ ಹೇಗೆ ವರ್ಕ್ ಡನ್ ಮಾಡ್ತೀವಿ? ನ್ಯಾಚುರಲ್ ಆಗಿ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದರ ಅಪೋಸಿಟ್ ಆಗಿ ವರ್ಕ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಗ್ರಾವಿಟೇಷನಲ್ ಫೋರ್ಸ್ ಒಂದು ಕನ್ಸರ್ವೇಟಿವ್ ಫೋರ್ಸ್, ಹೌದಾ? ಸೊ ನಾನು ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿಯನ್ನು ಜಾಸ್ತಿ ಮಾಡಿದೆ, ಟ್ಯಾಂಕ್ ಅನ್ನ ಇಲ್ಲಿಂದ ತಗೊಂಡೋಗಿ ಇಲ್ಲಿಟ್ಟೆ. ಸೊ ವರ್ಕ್ ಡನ್ ಮಾಡ್ಬೇಕಾದ್ರೆ ಗ್ರಾವಿಟೇಷನಲ್ ಫೋರ್ಸ್ ಯಾವ ಕಡೆಗಿರುತ್ತೆ? ಈ ಟ್ಯಾಂಕ್ ಅನ್ನ ಕೆಳಗಡೆಗೆ ಎಳಿತಾ ಇರುತ್ತೆ. ಕರೆಕ್ಟಾ? ಗ್ರಾವಿಟೇಷನಲ್ ಫೋರ್ಸ್ ಇರೋದು ಹಂಗೆ. ಬಟ್ ಈ ಗ್ರಾವಿಟೇಷನಲ್ ಫೋರ್ಸ್ ನ ಅಪೋಸಿಟ್ ಮಾಡಿರುವಂತಹ ವರ್ಕ್ ಡನ್ ಏನಿದೆಯೋ ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಯ್ತು. ಎಲ್ಲ ಕೇಸ್ನಲ್ಲೂ ಹಂಗೆ. ಸ್ಪ್ರಿಂಗ್ ಒತ್ತಬೇಕಾದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗೋಕ್ ಟ್ರೈ ಮಾಡ್ತಾ ಇರುತ್ತೆ, ಬಟ್ ಸ್ಟಿಲ್ ನೀವು ಒತ್ತೀರಾ. ಸೊ ಆ ನ್ಯಾಚುರಲ್ ಆಗಿ ಏನು ಫೋರ್ಸ್ ಇದೆಯೋ ಅದರ ಅಪೋಸಿಟ್ ಆಗಿ ನೀವು ವರ್ಕ್ ಡನ್ ಮಾಡ್ತೀರಾ, ಹೀಗಾಗಿ ಅದು ಏನಾಗಿ ಸ್ಟೋರ್ ಆಯ್ತು? ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಯ್ತು. ಬಾಣ ಎಳಿಬೇಕಾದ್ರೆ ಏನಾಗುತ್ತೆ? ಅದು ಮುಂದೆ ಹೋಗೋಕ್ ಟ್ರೈ ಮಾಡ್ತಾ ಇರುತ್ತೆ, ಬಟ್ ಸ್ಟಿಲ್ ಆ ನ್ಯಾಚುರಲ್ ಆಗಿರೋ ಫೋರ್ಸ್ಗೆ ನೀವು ಅಪೋಸಿಟ್ ಆಗಿ ಎಳಿತೀರಾ. ಅವಾಗ ಏನಾಗುತ್ತೆ? ಆವಾಗ ಆ ಅಪೋಸಿಟ್ ಆಗಿ ಮಾಡಿರುವಂತ ವರ್ಕ್ ಡನ್ ಏನಿದೆಯೋ ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಸೇವ್ ಆಗುತ್ತೆ. ಈಗ ನಿಮ್ದು ಈ ಎರಡು ಚಾರ್ಜ್ ಇತ್ತಲ್ವಾ, ಈ ಚಾರ್ಜಿನ ಕೇಸ್ನಲ್ಲೂ ಹಂಗೆ ಮಕ್ಕಳ, ಚಾರ್ಜಿನ ಕೇಸ್ನಲ್ಲೂ ಹಂಗೆ. ಇಲ್ಲಿ ಎರಡು ಚಾರ್ಜ್ ಇತ್ತಲ್ವಾ, ಈ ಚಾರ್ಜಿನ ಕೇಸ್ನಲ್ಲೂ ಹಂಗೆ. ಈ ಎರಡು ಚಾರ್ಜ್ ಅನ್ನ ನೀವು ಹತ್ರ ತರಬೇಕಾದ್ರೆ ಏನಾಗುತ್ತೆ? ಹತ್ರ ತರಬೇಕಾದ್ರೆ ಅದು ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಬಟ್ ಸ್ಟಿಲ್ ನೀವು ಅದನ್ನ ಹತ್ರ ತರ್ತೀರಾ, ಅವಾಗ ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ. ಸೊ ಈ ಎರಡು ಇಂಪಾರ್ಟೆಂಟ್ ವಿಷಯ ಏನು? ಆ ಎರಡು ಇಂಪಾರ್ಟೆಂಟ್ ವಿಷಯ ಏನು? ನಾವು ಮಾಡಿರುವಂತ ಕೆಲಸ ವರ್ಕ್ ಡನ್ ಆಗಿ ಸ್ಟೋರ್ ಆಗುತ್ತೆ, ಒಂದನೇ ಪಾಯಿಂಟ್. ಎರಡನೇದೇನಪ್ಪಾ ಅಂದ್ರೆ ಆ ಕೆಲಸ ನಾವು ಹೇಗ್ ಮಾಡ್ಬೇಕು? ನ್ಯಾಚುರಲ್ ಆಗಿ ಫೋರ್ಸ್ ಯಾವ ರೀತಿ ಆಕ್ಟ್ ಆಗ್ತಾ ಇದೆಯೋ ಅದರ ಅಪೋಸಿಟ್ ಆಗಿ ಫೋರ್ಸ್ ಹಾಕ್ಬೇಕು ಅಷ್ಟೇ. ಸರಿನಾ? ಸೊ ಎರಡು ಮಾಡಿದ್ರೆ ನಮ್ಗೆ ಪೊಟೆನ್ಶಿಯಲ್ ಏನು ಬೇಸಿಕ್ ಇತ್ತಲ್ವಾ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್, ಆ ಬೇಸಿಕ್ ನಮ್ಗೆ ಅರ್ಥ ಆಯ್ತು. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಬಗ್ಗೆ ಆಯ್ತು, ಒಂದು ಇಂಟ್ರೊಡಕ್ಷನ್ ನೋಡಿದ್ವಿ. ಇವಾಗ ಕೆಪಾಸಿಟರ್ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ನಿಮಗೆ ಕೊಟ್ಕೊಬಿಡ್ತೀನಿ, ಓಕೆನಾ? ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ ಸಂಬಂಧಿಕರ ಮನೆಯಲ್ಲಿ ಯಾವತ್ತಾದ್ರೂ ಹೀಗಾಗಿತ್ತ? ಸ್ವಿಚ್ ಹೊಡಿತೀರಾ, ಫ್ಯಾನ್ ಆನ್ ಆಗಿ ತಿರುಗಲ್ಲ. ಸ್ವಿಚ್ ಹೊಡಿತೀರಾ, ಎಲ್ಲ ಸಪ್ಲೈ ಎಲ್ಲ ಕರೆಕ್ಟ್ ಇದೆ, ಫ್ಯಾನು ಕರೆಕ್ಟ್ ಇದೆ, ಸ್ವಿಚ್ ಹೊಡಿತೀರಾ, ಬಟ್ ಫ್ಯಾನ್ ತಿರುಗಲ್ಲ. ಅವಾಗ ಏನ್ ಮಾಡ್ತೀರಾ ಅಂದ್ರೆ ಒಂದು ಕೋಲ್ ತಗೊಬಂದು ನೀವಾಗೆ ಆ ಫ್ಯಾನ್ ಅನ್ನ ತಿರುಗಿಸ್ತೀರಾ, ಆವಾಗ ಫ್ಯಾನ್ ಸರಿಯಾಗಿ ತಿರುಗತ್ತೆ. ಸ್ವಿಚ್ ಹೊಡೆದ ತಕ್ಷಣ ತಿರುಗದೆ ಇರುವಂತ ಫ್ಯಾನ್ ತನ್ನ ಪಾಡಿಗೆ ತಾನು ನಿಂತ್ಕೊಂಡಿರುತ್ತೆ, ಬಟ್ ಸ್ಟಿಲ್ ನೀವು ಒಂದ್ ಕೈಯಿಂದ ಒಂದ್ ಸ್ವಲ್ಪ ತಿರುಗಿಸಿದ ತಕ್ಷಣ ಫ್ಯಾನ್ ತಿರುಗಕ್ ಶುರು ಮಾಡುತ್ತೆ. ಸೊ ಈ ರೀತಿ ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದಿರಾ? ಯಾಕೆ ಈ ರೀತಿದಾಗುತ್ತೆ? ಆಕ್ಚುಲಿ ನಮ್ಮ ಮನೆಯಲ್ಲೂ ಸೇಮ್ ಆಗಿತ್ತು, ಓಕೆನಾ? ಹೀಗೆ ಆಗಿತ್ತು, ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಆಗಿತ್ತು. ಸೊ ಅವಾಗ ನಾನು ಏನ್ ಮಾಡಿದೆ ಗೊತ್ತಾ? ಆ ಫ್ಯಾನ್ ನಲ್ಲಿ ಕೆಪಾಸಿಟರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಚಿತ್ರ ಹಾಕಿದೀನಿ ಅದ್ರದ್ದು. ಸೊ ಈ ರೀತಿಯಾಗಿ ಕಾಣಿಸುತ್ತೆ. ಆ ಕೆಪಾಸಿಟರ್ ನಾನು ಚೇಂಜ್ ಮಾಡಿದೆ. ಆ ಚೇಂಜ್ ಮಾಡಿದ್ಮೇಲೆ ನಮ್ಮ ಫ್ಯಾನ್ ಸ್ವಿಚ್ ಹೊಡೆದ ತಕ್ಷಣ ಆನ್ ಆಗೋಕ್ ಅಂದ್ರೆ ತಿರ್ಗೋಕ್ ಶುರು ಮಾಡ್ತು. ಸೊ ಏನಾಗತ್ತೆ ಇಲ್ಲಿ ಕೇಸ್ ನಲ್ಲಿ ಅಂತಂದ್ರೆ, ಈಗ ಫ್ಯಾನ್ ಎಲ್ಲ ಇರುತ್ತಲ್ವಾ, ಫ್ಯಾನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅದಕ್ಕೆ ಇನಿಷಿಯಲ್ ಟಾರ್ಕ್ ಕೊಡೋದಕ್ಕೆ, ಫಸ್ಟ್ ಇನಿಷಿಯಲ್ ಟಾರ್ಕ್ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಫ್ಯಾನ್ ಅನ್ನ ತಿರುಗಿಸ್ಲಿಕ್ಕೆ ಜಾಸ್ತಿ ಎನರ್ಜಿ ಬೇಕು. ನಾವು ನಾರ್ಮಲ್ ಸಪ್ಲೈ ಅಲ್ಲಿ ಈ ರೀತಿ ಆನ್ ಮಾಡಿದ್ರೆ ಅದು ತಿರುಗಲ್ಲ ಫ್ಯಾನ್. ಸೊ ಅದಕ್ಕೆ ಜಾಸ್ತಿ ಎನರ್ಜಿ ಕೊಡೋಕೋಸ್ಕರ ನಾವು ಕೆಪಾಸಿಟರ್ ನ ಯೂಸ್ ಮಾಡ್ಕೋತೀವಿ. ಈ ಕೆಪಾಸಿಟರ್ ಇನ್ ಕೆಲಸ ಏನಪ್ಪಾ ಅಂದ್ರೆ ಚಾರ್ಜ್ ಅನ್ನ ಸ್ಟೋರ್ ಮಾಡೋದು, ಮತ್ತೆ ತಾನ್ ಏನ್ ಚಾರ್ಜ್ ಸ್ಟೋರ್ ಮಾಡಿದ್ಯಲ್ವಾ ಆ ಚಾರ್ಜ್ ಅನ್ನ ಒಂದೇ ಸಲ ಕೊಟ್ಬಿಡೋದು. ಸೊ ಒಂದೇ ಸಲ ಎಲ್ಲ ಚಾರ್ಜ್ ಅನ್ನ ಸಪ್ಲೈ ಮಾಡುತ್ತೆ ಅಲ್ವಾ ಅದು, ಹೀಗಾಗಿ ಒಂದೇ ಸಲ ಜಾಸ್ತಿ ಪವರ್ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಫ್ಯಾನ್ ಸ್ಟಾರ್ಟಿಂಗ್ ತಿರುಗಬೇಕಾದ್ರೆ ಒಂದೇ ಸಲ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಒಂದೇ ಸಲ ಜಾಸ್ತಿ ಪವರ್ ಬೇಕಾಗಿರುತ್ತೆ. ಸೊ ಒಂದೇ ಸಲ ಜಾಸ್ತಿ ಪವರ್ ಸಪ್ಲೈ ಮಾಡುವಂತ ಕೆಲಸವನ್ನ ಕೆಪಾಸಿಟರ್ ಮಾಡುತ್ತೆ. ಸರಿನಾ? ಸೊ ಬ್ಯಾಟ್ರಿನೂ ಚಾರ್ಜ್ ಸ್ಟೋರ್ ಮಾಡತ್ತಲ್ವಾ ಸರ್? ಹೌದು, ಬ್ಯಾಟ್ರಿನೂ ಚಾರ್ಜ್ ಸ್ಟೋರ್ ಮಾಡುತ್ತೆ, ಬಟ್ ಬ್ಯಾಟ್ರಿ ಕೆಲಸ ಏನು? ಚಾರ್ಜ್ ಅನ್ನ ಸ್ಟೋರ್ ಮಾಡ್ಕೊಂಡು ನಿಧಾನಕ್ಕೆ ಪವರ್ ಸಪ್ಲೈ ಮಾಡುತ್ತೆ. ತಾನು ಸ್ಟೋರ್ ಮಾಡಿರೋದೆಲ್ಲ ಒಂದೇ ಸಲ ಕೊಟ್ಬಿಡಲ್ಲ ಬ್ಯಾಟ್ರಿ, ಬಟ್ ಕೆಪಾಸಿಟರ್ ಏನು? ತಾನು ಏನ್ ಚಾರ್ಜ್ ಸ್ಟೋರ್ ಮಾಡಿದ್ಯೋ ಎಲ್ಲವನ್ನ ಒಂದೇ ಸಲ ಕೊಟ್ಬಿಡತ್ತೆ. ಬರೀ ಇದಷ್ಟೇ ಅಲ್ಲ, ನಿಮ್ ಫ್ಯಾನ್ ಅಷ್ಟೇ ಅಲ್ಲ,
ನೀರ್ ಮೇಲೆ ಎತ್ತಕ್ಕೆ ಪಂಪ್ ಯೂಸ್ ಮಾಡ್ತಿರವಲ್ವಾ, ಅಲ್ಲೂ ಕೆಪಾಸಿಟರ್ ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಅದಕ್ಕೆ ಇನಿಷಿಯಲ್ ಟಾರ್ಕ್ ಕೊಡೋದಕ್ಕೆ ಅಲ್ಲೂ ಕೂಡ ನಾವು ಕೆಪಾಸಿಟರ್ ನ ಯೂಸ್ ಮಾಡ್ಕೋತೀವಿ. ಇನ್ನ DSLR ಕ್ಯಾಮೆರಾ ಎಲ್ಲ ನೋಡ್ತಿರಲ್ವಾ, ಅದ್ರ ಫ್ಲಾಶ್ ನೋಡ್ತೀರಾ ಹೌದಾ, ಆ ಫ್ಲಾಶ್ ನಲ್ಲಿ ನೀವು ಒಬ್ಸರ್ವ್ ಮಾಡಿರ್ತೀರಾ, ಆ ಫ್ಲಾಶ್ ಎಷ್ಟು ಬ್ರೈಟ್ ಆಗಿರುತ್ತೆ, ನಾವು ಮನೆಯಲ್ಲೆಲ್ಲ ಟ್ಯೂಬ್ ಲೈಟ್ ಹಚ್ತೀವಲ್ವಾ, ಆ ಲೆವೆಲ್ ಬ್ರೈಟ್ ಆಗಿರುತ್ತೆ ಆ ಫ್ಲಾಶ್ ಎಷ್ಟು ಬರುತ್ತೆ, ಯಾವುದೋ ಒಂದು ಸೆಕೆಂಡ್ ಫೋಟೋ ತೆಗಿಬೇಕಾದ್ರೆ ಎಕ್ಸಾಕ್ಟ್ ಆ ಸೆಕೆಂಡ್ ಅಲ್ಲಿ ಆನ್ ಆಗುತ್ತೆ, ಆಫ್ ಆಗ್ಬಿಡುತ್ತೆ ಹೌದಾ. ಅಂದ್ರೆ ಯಾವುದೋ ಒಂದು ಕ್ಷಣದಲ್ಲಿ ಆ ಹೈ ಪವರ್ ಸಪ್ಲೈ ಆಗುತ್ತೆ ಅದಕ್ಕೆ. ಸೊ ಅಲ್ಲಿಯೂ ಕೂಡ ನಾವು ಕೆಪಾಸಿಟರ್ ನ ಯೂಸ್ ಮಾಡ್ಕೋತೀವಿ. ಈಗ ಅದು ಯಾವತ್ತೂ ಆನ್ ಆಗಿರುತ್ತೆ ಆ ಫ್ಲಾಶ್ ಲೈಟ್, DSLR ಕ್ಯಾಮ್ರಾ ಆನ್ ಆಗಿರಲ್ಲ. ಅದು ಯಾಕೆ ಆನ್ ಆಗಿರಲ್ಲ, ಯಾಕಂದ್ರೆ ಅದಕ್ಕಷ್ಟು ಪವರ್ ಬೇಕಾಗತ್ತೆ, ಜಾಸ್ತಿ ಪವರ್ ಬೇಕಾಗತ್ತೆ. ಅದು ನೋಡಿ, ಟ್ಯೂಬ್ ಲೈಟ್ ನಷ್ಟು ಲೈಟ್ ಕೊಡುತ್ತೆ ಅಂದ್ರೆ ಅದಕ್ಕಷ್ಟು ಪವರ್ ಬೇಡವಾ ಅದು ವರ್ಕ್ ಆಗಕ್ಕೆ. ಸೊ ವರ್ಕ್ ಆಗಕ್ಕೆ ಕೊಡುವಂತ ಪವರ್ ಕೊಡೋಕೆ ಯಾರಿದ್ದಾರೆ ಅಲ್ಲಿರೋದು ಕೆಪಾಸಿಟರ್. ಅದೇನ್ ಮಾಡುತ್ತೆ, ಚಾರ್ಜ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ಒಂದೇ ಸಲ ಕೊಟ್ಟು ಬಿಡುತ್ತೆ. ಹೀಗಾಗಿ ಫ್ಲಾಶ್ ಲೈಟ್ ಒಂದೇ ಸಲ ಜಾಸ್ತಿ ಪವರ್ ಸಿಗುತ್ತೆ, ಒಂದೇ ಸಲ ಜಾಸ್ತಿ ಬೆಳಕು ಬರೋ ರೀತಿಯ ವ್ಯವಸ್ಥೆಯಲ್ಲಿ ಇರುತ್ತೆ. ಸರಿನಾ. ಸೊ ಕೆಪಾಸಿಟನ್ಸ್ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ಹೇಳಿದೀನಿ ಓವರ್ ಆಲ್ ಐಡಿಯಾ. ಹಾಗೇನೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಬಗ್ಗೆ ನಿಮ್ಗೊಂದು ಓವರ್ ಆಲ್ ಐಡಿಯಾ ಕೊಟ್ಟು ಈ ಚಾಪ್ಟರ್ ಬಗ್ಗೆ ಇಂಟ್ರೆಸ್ಟ್ ಬರೋ ರೀತಿ ಮಾಡಿದ್ದೇನೆ. ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ NCERT ಪ್ರಕಾರ ನೆಕ್ಸ್ಟ್ ಯಾವ ಟಾಪಿಕ್ ಇದೆ, ನೆಕ್ಸ್ಟ್ ಇರೋದು ಟಾಪಿಕ್ 2.2 ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್, ಅದ್ರ ಬಗ್ಗೆ ಒಂದು ವಿಡಿಯೋ ಬರುತ್ತೆ. ಅದಾದ್ಮೇಲೆ 3ನೇ ಟಾಪಿಕ್, 4ನೇ ಟಾಪಿಕ್, ಹೀಗೆ ಪ್ರತಿ ಟಾಪಿಕ್ ಮೇಲೂ ವಿಡಿಯೋ ಸಪರೇಟ್ ಆಗಿ ಬರ್ತಾ ಹೋಗುತ್ತೆ. ಸರಿನಾ. ಇದು ಇಂಟ್ರೊಡಕ್ಷನ್ ಆಗಿತ್ತು, ಹೀಗಾಗಿ ಒಂದ್ ಸ್ವಲ್ಪ ನಮ್ಮ ಪಂಚಾಯಿತಿ ಇತ್ತು ಬಿಟ್ರೆ ಮತ್ತೇನು ಇರಲಿಲ್ಲ. ನೆಕ್ಸ್ಟ್ ಚಾಪ್ಟರ್ ಎಲ್ಲ ನೆಕ್ಸ್ಟ್ ಟಾಪಿಕ್ ಎಲ್ಲ ಮಾಡ್ತೀನಲ್ಲ, ಒಂದ್ ಸ್ವಲ್ಪ ಕ್ವಶನ್ ತರ್ತೀನಿ, ಕ್ವಶನ್ ಸಾಲ್ವ್ ಮಾಡೋಣ, ಎಲ್ಲವನ್ನ ಅರ್ಥ ಮಾಡ್ಕೊತಾ ಹೋಗೋಣ. ಸರಿನಾ. ಇದಾಗಿತ್ತು ಇವತ್ತಿನ ಕ್ಲಾಸ್. ನಾಳೆ ಸಂಜೆ 6 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬೈ ಬೈ.